ದಕ್ಷಿಣ ಕನ್ನಡದಲ್ಲಿ ನಡೆದಿರ್ತಕ್ಕಂಥ ರಹಿಮಾನ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಹಿಮಾನ್ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಆತನ ಅಣ್ಣ ಹನೀಫ್ ಹೇಳಿರ್ತಕ್ಕಂಥದ್ದು. ಮೊಹಮ್ಮದ್ ಹನೀಫ್ ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ್ದಾರೆ. ಹಿಂದೂ ಮುಸ್ಲಿಮರು ಸಹೋದರರಂತೆ ಇದ್ದೆವು, ಸ್ನೇಹಿತರೆ ನನ್ನ ತಮ್ಮನನ್ನ ಕೊಲೆ ಮಾಡಿದ್ರು, ದಿನ ಎದ್ದು ಮುಖ ನೋಡುವವರೇ ಹೀಗೆ ಮಾಡಿದ್ರು. ರಿಪಬ್ಲಿಕ್ ಕನ್ನಡದ ಮುಂದೆ ಹಾಗಂತ ಹನೀಫ್ ನೋವು ತೋಡ್ಕೊಂಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಬ್ದುಲ್ ರಹೀಮ್ ಬಂಟ್ವಾಳದಲ್ಲಿ ಏನು ಅವರ ಹತ್ಯೆ ಆಗಿರುವಂಥದ್ದು ಸಾಕಷ್ಟು ಈ ಒಂದು ವಿಚಾರ ಒಂದು ಸಮಾಜಕ್ಕೆ ಅಥವಾ ಒಂದು ಮಂಗಳೂರಿನ ಈ ಭಾಗದ ಜನತೆಗೆ ಸಾಕಷ್ಟು ಆತಂಕ ಮೂಡಿಸಿದೆ. ಇನ್ನು ಈ ಬಗ್ಗೆ ಇವತ್ತು ಅವರ ಮನೆಯಲ್ಲಿ ಅವ್ರ ತಂದೆ ನಮ್ಮ ಜೊತೆ ಇದ್ದಾರೆ. ಆಗಲೇ ಅವ್ರ ಮನೆಗೆ ಈಗ ಅಬ್ದುಲ್ ರಜಾಕ್ ಅವರು ಅವ್ರನ್ನ ಮಾತಾಡ್ಸೋಕ್ಕೆ ಸಾಂತ್ವನ ಹೇಳೋಕ್ಕೆ ಅವ್ರ ಮನೆಗೆ ಬಂದಿದ್ದಾರೆ. ಜೊತೆಗೆ ಅವರ ಅಣ್ಣ ನಮ್ಮ ಜೊತೆ ಇದ್ದಾರೆ. ಅವರ ಹೆಸರು ಕೇಳೋಣ, ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ. ಇಡೀ ಘಟನೆ ಅವರ ಮನೆಯನ್ನು ನೋಡಿದರೆ ಗೊತ್ತಾಗುತ್ತೆ, ಒಂದು ರೀತಿ ಮೌನ ಆವರಿಸಿರುವಂಥದ್ದು. ಸರ್, ನಿಮ್ಮ ಹೆಸರೇನು ಮತ್ತು ಈ ಘಟನೆ ಒಟ್ಟಾರೆಯಾಗಿ ಗೊತ್ತಿರುವಂಥದ್ದು ಏನು ಹೇಳ್ತೀರಾ ಸರ್? ಇವತ್ತಿನ ಯುವಕರಿಗಿರ್ಬೋದು, ಇವತ್ತು ಸಿಚುವೇಶನ್ ಈಗ ಆಗಿರೋ ಬಗ್ಗೆ, ಮಂಗಳೂರಲ್ಲಿ ಆಗಿರುವ ಬಗ್ಗೆ. ನನ್ನ ತಮ್ಮ ಫ್ರೀ ಹಾಕಿದ್ದಾನೆ ಒಯ್ಗೆ ಅವನಿಗೆ ಮನೆಗೆ ಒಂದು ಪಿಕಪ್ಪು, ಮತ್ತು ನಿನ್ನೆಲ್ಲ ಮೊನ್ನೆ ಒಂದು ಪಿಕಪ್ ಅರ್ಜೆಂಟ್ ಒಯ್ಗೆ ತಾ ಅಂತ ಹೇಳಿದರು. ಟೈಲ್ಸ್ನವರೆಲ್ಲ ಬಂದಿದ್ದರು ಕೆಲಸಕ್ಕೆ, ಅರ್ಜೆಂಟ್ ಒಂದು ಒಯ್ಗೆ ತಾ ಅಂತ. ಯಾರು ಹೇಳಿದ್ದು, ಯಾರು ಕರೆದಿದ್ದು? ಪ್ರದೀಪು. ಮತ್ತು ಸಸಿಗಿರಣ್ಣನಿಗೆ ಒಬ್ಬ ಫೋನ್ ಮಾಡಿದ, ನಿನ್ನ ತಮ್ಮನಿಗೆ ಬೈತಾ ಇದ್ದಾರೆ ಮುಡಂಕಪ್ಪಲ್ಲಿ, ಇದು ದೀಪ್ ಅಂತ ನಾನು ಡ್ರೈವರ್ ಆಗಿದ್ದೇನೆ ಅವ್ರ ಜೀಪ್ ಪಿಕಪ್ಪಲ್ಲಿ. ನಾನು ಅವನಿಗೆ ಕಾಲ್ ಮಾಡಿದೆ, ಯಾರಿಗೆ, ಲೋಬೋ ದೀಪನಿಗೆ, ಇದು ಅಣ್ಣನಿಗೆ ತಮ್ಮನಿಗೆ ಹೊಡೆತಾ ಇದ್ದಾನಂತ, ಯಾರು ಅಂತ. ಇಲ್ಲಿಲ್ಲ ಅಂತ ಹೇಳಿದವ. ಅದಕ್ಕೆ ಇಲ್ಲಿ ಪುನಃ ನಾನು ಇಲ್ಲಿ ಕಾಲ್ ಮಾಡಿದೆ. ಕಾಲ್ ಮಾಡುವಾಗ ಇಲ್ಲಿ ಕೂರಿಯಲ್ಲ ಪ್ರದೀಪ್ ಅಂತ ಹೇಳಿದರು. ಮತ್ತು ಇಲ್ಲಿಗೆ ಗಾಡಿ ತಗೊಂಡು ನಾನು ಬಂದೆ. ಇಲ್ಲಿಗೆ ಇದು ದೀಪಕ್ ಬರುವಾಗ ನನ್ನ ತಮ್ಮ ತಲವರಲ್ಲಿ ಕಡಿದು ಇದು ಮಾಡಿದ್ದಾರೆ. ಅವನ ಮನೆಗೆ ಸಹ ಒಂದು ಪಿಕಪ್ ಹೋಗಿ ಅವನು ಹಾಕಿದ್ದಾನೆ ಫ್ರೀ. ಹಾಗೆ ಅಂದರೆ ಈಗ ಯಾರು ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ರು ಆಲ್ರೆಡಿ ಅವರಿಗೆ ಒಂದ್ಸತಿ ಒಂದು ಮರಳನ್ನ ಅವ್ರು ತಗೊಂಡೋಗಿ ಕೊಟ್ಟಿದ್ರು. ಅವನೇ ನಮ್ಮ ಹತ್ರ ಅರ್ಜೆಂಟ್ ಹೋಗಿ ತಾ ಅಂತ ಹೇಳಿದ. ಮತ್ತು ಅಲ್ಲಿ ನೋಡುವಾಗ ಅಲ್ಲಿ ತಲವಾರಿಗೆ ಇವರೆಲ್ಲ ಹಿಡ್ಕೊಂಡು ಇದು ಮಾಡಿದರು, ದಾಳಿ ಮಾಡಿದರು. ಅಂದರೆ ನೀವು ಹೋಗುವಾಗ ಆ ಪ್ಲೇಸಿಗೆ ಹೋಗೋ ಹೊತ್ತಿಗೆ ಅಲ್ಲಿ ಯಾರು ಇದ್ರ ಅಥವಾ ಯಾರು ಏನು ನೀವು ಪ್ಲೇಸಿಗೆ ಹೋಗುವಾಗ ಯಾವ ರೀತಿ ಇದ್ದಿತ್ತು? ಅವನ ಮನೆಯಲ್ಲಿ ಇದ್ದದಂತೆಲ್ಲ ಅಷ್ಟೇ. ಮತ್ತು ಇವನು ತಮ್ಮ ಗ್ಲಾಸ್ ಎಲ್ಲ ಹಾಕಿದಂತೆ ಗಾಡಿಗೆ. ಆಗುವಾಗ ನೋಡುವಾಗ ಒಂದು ಒಡೆದು ಗ್ಲಾಸಿಗೆಲ್ಲ ತಲವಾರ ಇದು ಮಾಡಿದರು. ಮತ್ತು ಹಿಂದ್ಗಡೆ ಇದು ಮಾಡಿದ್ರು ಅಷ್ಟೇ. ಅವ್ರ ಜೊತೆ ಇದ್ದವರು ಪರಿಚಯದವರೇ, ಅವನ ಪರಿಚಯದವರೇ, ನಮ್ಮದು ನೆರೆವಾರವರು. ಈಗ ನಿಮ್ಮ ತಮ್ಮನ ಜೊತೆ ಅವತ್ತು ಯಾರು ಹೋಗಿದ್ರು? ಅಂದರೆ ಅವ್ರ ಜೊತೆ ಪಿಕಪ್ಪಲ್ಲಿ ಇನ್ನೊಬ್ಬರು ಅಟ್ಯಾಕ್ ಆಗಿದೆಯಲ್ಲ, ಕಲಂದರ್ ಸಾಪಿ. ಅವನು ಹೇಳಿದಂತೆ, ಒಡೆಬೇಡ ಮಾರೆ, ಅದು ನೀವು ಎಂಥದ್ದು ಜೋಸಿ ಆಗಿ ಹಾಗೆ ಹೀಗೆ ಅಂತ. ಅದಕ್ಕೆ ಹೊಡೆದಲ್ಲ ಅಂದರೆ ಅವನಿಗೆ ಇಲ್ಲಿ ಹೊಡೆದರು ತಲೆಯಲ್ಲಿ. ಅವನು ಹೊಡೆದ, ಇವನು ಅಲ್ಲಿ ಇದಾಯಿತು, ತಲೆಗೆಲ್ಲ ಹಾಕಿದ್ರಂತೆ. ಈಗ ಈ ಥರ ಘಟನೆಗಳಾಗ್ತಾ ಇರೋಂಥದ್ದು ಒಂದು ರೀತಿ ಬೇಜಾರು. ಹಿಂದೂ ಮುಸ್ಲಿಂ ಅಂದರೆ ಇದು ಸೌದಗುಡದಲ್ಲಿ ಇದ್ದೇವೆ ಒಟ್ಟಿಗೆ. ಇಲ್ಲಿ ಸಾರದೆಲ್ಲ ಕೊಂಡೋಗ್ತೇವಲ್ಲ, ನಾನೇ ಕೊಂಡೋಗ್ದು 22 ವರ್ಷದಲ್ಲಿ ಕೊಂಡೋಗ್ತಿದ್ದೇನೆ ಸಾರದ ಪಿಕಪ್ ಅಲ್ಲಿ. ದೇವರದ್ದು ನನ್ನ ಹತ್ರ ಹೇಳ್ತಾರೆ ವರ್ಷ. ಅಂದರೆ ಈ ಊರಲ್ಲಿ ಏನು ಉತ್ಸವ ಆಗುತ್ತೆ ಆ ದೇವ್ರನ್ನ ತಗೊಂಡು ಹೋಗೋದು ನೀವೇ ನಿಮ್ಮ ಪಿಕಪ್? ಏನು ಗಲಾಟೆ ಏನು ಇರಲಿಲ್ಲ. ಇದು ನಮ್ಮ ಒಟ್ಟಿಗೆ ಇದ್ದೇವೆ, ಹಿಂದೂ ಮುಸ್ಲಿಂ ತಮ್ಮ ಅಣ್ಣ ಇದ್ದಾಗೆ. ಯಾವ ದೇವರು? ಹೌದು. ಈಗ ಈ ತರ ಇಂಥ ಒಂದು ಇದ್ದಿದ್ದು ಮತ್ತೆ ಈ ರೀತಿ ಸಡನ್ ಹಿಂಗಾಗ್ಲಿಕ್ಕೆ ಕಾರಣ ನಿಮ್ಮ ಹತ್ತಿರ ದೇವರಿಗೆ ಗೊತ್ತಷ್ಟೇ. ಏನು ಎಲ್ಲ ನಮ್ಮ ಜೋಸಿನವರೇ, ಬೆಳಿಗ್ಗೆ ಎದ್ದು ಮುಖ ನೋಡುವವರೇ ಹಾಗೆ ಮಾಡಿ. ದಕ್ಷಿಣ ಕನ್ನಡದಲ್ಲಿ ನಡೆದಿರ್ತಕ್ಕಂಥ ರಹಿಮಾನ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಹಿಮಾನ್ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಆತನ ಅಣ್ಣ ಹನೀಫ್ ಹೇಳಿರ್ತಕ್ಕಂಥದ್ದು. ಮೊಹಮ್ಮದ್ ಹನೀಫ್ ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ್ದಾರೆ. ಹಿಂದೂ ಮುಸ್ಲಿಮರು ಸಹೋದರರಂತೆ ಇದ್ದೆವು, ಸ್ನೇಹಿತರೆ ನನ್ನ ತಮ್ಮನನ್ನ ಕೊಲೆ ಮಾಡಿದ್ರು, ದಿನ ಎದ್ದು ಮುಖ ನೋಡುವವರೇ ಹೀಗೆ ಮಾಡಿದ್ರು. ರಿಪಬ್ಲಿಕ್ ಕನ್ನಡದ ಮುಂದೆ ಹಾಗಂತ ಹನೀಫ್ ನೋವು ತೋಡ್ಕೊಂಡಿದ್ದಾರೆ.
ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಬ್ದುಲ್ ರಹೀಮ್ ಬಂಟ್ವಾಳದಲ್ಲಿ ಏನು ಅವರ ಹತ್ಯೆ ಆಗಿರುವಂಥದ್ದು ಸಾಕಷ್ಟು ಈ ಒಂದು ವಿಚಾರ ಒಂದು ಸಮಾಜಕ್ಕೆ ಅಥವಾ ಒಂದು ಮಂಗಳೂರಿನ ಈ ಭಾಗದ ಜನತೆಗೆ ಸಾಕಷ್ಟು ಆತಂಕ ಮೂಡಿಸಿದೆ. ಇನ್ನು ಈ ಬಗ್ಗೆ ಇವತ್ತು ಅವರ ಮನೆಯಲ್ಲಿ ಅವ್ರ ತಂದೆ ನಮ್ಮ ಜೊತೆ ಇದ್ದಾರೆ. ಆಗಲೇ ಅವ್ರ ಮನೆಗೆ ಈಗ ಅಬ್ದುಲ್ ರಜಾಕ್ ಅವರು ಅವ್ರನ್ನ ಮಾತಾಡ್ಸೋಕ್ಕೆ ಸಾಂತ್ವನ ಹೇಳೋಕ್ಕೆ ಅವ್ರ ಮನೆಗೆ ಬಂದಿದ್ದಾರೆ. ಜೊತೆಗೆ ಅವರ ಅಣ್ಣ ನಮ್ಮ ಜೊತೆ ಇದ್ದಾರೆ. ಅವರ ಹೆಸರು ಕೇಳೋಣ, ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ. ಇಡೀ ಘಟನೆ ಅವರ ಮನೆಯನ್ನು ನೋಡಿದರೆ ಗೊತ್ತಾಗುತ್ತೆ, ಒಂದು ರೀತಿ ಮೌನ ಆವರಿಸಿರುವಂಥದ್ದು. ಸರ್, ನಿಮ್ಮ ಹೆಸರೇನು ಮತ್ತು ಈ ಘಟನೆ ಒಟ್ಟಾರೆಯಾಗಿ ಗೊತ್ತಿರುವಂಥದ್ದು ಏನು ಹೇಳ್ತೀರಾ ಸರ್? ಇವತ್ತಿನ ಯುವಕರಿಗಿರ್ಬೋದು, ಇವತ್ತು ಸಿಚುವೇಶನ್ ಈಗ ಆಗಿರೋ ಬಗ್ಗೆ, ಮಂಗಳೂರಲ್ಲಿ ಆಗಿರುವ ಬಗ್ಗೆ. ನನ್ನ ತಮ್ಮ ಫ್ರೀ ಹಾಕಿದ್ದಾನೆ ಒಯ್ಗೆ ಅವನಿಗೆ ಮನೆಗೆ ಒಂದು ಪಿಕಪ್ಪು. ಮತ್ತು ನಿನ್ನೆಲ್ಲ ಮೊನ್ನೆ ಒಂದು ಪಿಕಪ್ ಅರ್ಜೆಂಟ್ ಒಯ್ಗೆ ತಾ ಅಂತ ಹೇಳಿದರು. ಟೈಲ್ಸಿನವರೆಲ್ಲ ಬಂದಿದ್ದರು ಕೆಲಸಕ್ಕೆ, ಅರ್ಜೆಂಟ್ ಒಂದು ಒಯ್ಗೆ ತಾ ಅಂತ. ಯಾರು ಹೇಳಿದ್ದು, ಯಾರು ಕರೆದಿದ್ದು? ಪ್ರದೀಪು. ಮತ್ತು ಸಸಿಗಿರಣ್ಣನಿಗೆ ಒಬ್ಬ ಫೋನ್ ಮಾಡಿದ, ನಿನ್ನ ತಮ್ಮನಿಗೆ ಬೈತಾ ಇದ್ದಾರೆ ಮುಡಂಕಪಲ್ಲಿ, ಇದು ದೀಪ್ ಅಂತ. ನಾನು ಡ್ರೈವರ್ ಆಗಿದ್ದೇನೆ ಅವ್ರ ಜೀಪ್ ಪಿಕಪ್ಪಲ್ಲಿ. ನಾನು ಅವನಿಗೆ ಕಾಲ್ ಮಾಡಿದೆ, ಯಾರಿಗೆ, ಲೋಬೋ ದೀಪನಿಗೆ. ಇದು ಅಣ್ಣನಿಗೆ ತಮ್ಮನಿಗೆ ಹೊಡೆತಾ ಇದ್ದಾನಂತ, ಯಾರು ಅಂತ. ಇಲ್ಲಿಲ್ಲ ಅಂತ ಹೇಳಿದವ. ಅದಕ್ಕೆ ಇಲ್ಲಿ ಪುನಃ ನಾನು ಇಲ್ಲಿ ಕಾಲ್ ಮಾಡಿದೆ. ಕಾಲ್ ಮಾಡುವಾಗ ಇಲ್ಲಿ ಕೂರಿಯಲ್ಲ ಪ್ರದೀಪ್ ಅಂತ ಹೇಳಿದರು. ಮತ್ತು ಇಲ್ಲಿಗೆ ಗಾಡಿ ತಗೊಂಡು ನಾನು ಬಂದೆ. ಇಲ್ಲಿಗೆ ಪ್ರದೀಪ್, ಇದು ದೀಪಕ್. ಬರುವಾಗ ನನ್ನ ತಮ್ಮ ತಲವರಲ್ಲಿ ಕಡಿದು ಇದು ಮಾಡಿದ್ದಾರೆ. ಅವನ ಮನೆಗೆ ಸಹ ಒಂದು ಪಿಕಪ್ ಹೋಗಿ ಅವನು ಹಾಕಿದ್ದಾನೆ ಫ್ರೀ. ಹಾಗೆ ಅಂದರೆ ಈಗ ಯಾರು ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ರು, ಆಲ್ರೆಡಿ ಅವರಿಗೆ ಒಂದು ಸತಿ ಒಂದು ಮರಳನ್ನು ಅವ್ರು ತಗೊಂಡೋಗಿ ಕೊಟ್ಟಿದ್ರು. ಅವನೇ ನಮ್ಮ ಹತ್ರ ಅರ್ಜೆಂಟ್ ಹೋಗಿ ತಾ ಅಂತ ಹೇಳಿದ. ಮತ್ತು ಅಲ್ಲಿ ನೋಡುವಾಗ ಅಲ್ಲಿ ತಲವಾರಿಗೆ ಹಿಡ್ಕೊಂಡು ಇದು ಮಾಡಿದರು, ದಾಳಿ ಮಾಡಿದರು. ಅಂದರೆ ನೀವು ಹೋಗುವಾಗ ಆ ಪ್ಲೇಸಿಗೆ ಹೋಗೋ ಹೊತ್ತಿಗೆ ಅಲ್ಲಿ ಯಾರು ಇದ್ರ ಅಥವಾ ಯಾರು ಏನು ನೀವು ಪ್ಲೇಸಿಗೆ ಹೋಗುವಾಗ ಯಾವ ರೀತಿ ಇದ್ದಿತ್ತು? ಅವನ ಮನೆಯಲ್ಲಿ ಇದ್ದದಂತೆಲ್ಲ ಅಷ್ಟೇ. ಮತ್ತು ಇವನು ತಮ್ಮ ಗ್ಲಾಸ್ ಎಲ್ಲ ಹಾಕಿದಂತೆ ಗಾಡಿಗೆ. ಆಗುವಾಗ ನೋಡುವಾಗ ಒಂದು ಹೊಡೆದು ಗ್ಲಾಸಿಗೆಲ್ಲ ತಲವಾರ ಇದು ಮಾಡಿದರು. ಮತ್ತು ಹಿಂದ್ಗಡೆ ಇದು ಮಾಡಿದ್ರು ಅಷ್ಟೇ. ಅವ್ರ ಜೊತೆ ಇದ್ದವರು ಪರಿಚಯದವರೇ, ಅವನ ಪರಿಚಯದವರೇ, ನಮ್ಮದು ನೆರೆವಾರವರು. ಈಗ ನಿಮ್ಮ ತಮ್ಮನ ಜೊತೆ ಅವತ್ತು ಯಾರು ಹೋಗಿದ್ರು? ಅಂದರೆ ಅವ್ರ ಜೊತೆ ಪಿಕಪ್ಪಲ್ಲಿ ಇನ್ನೊಬ್ಬರು ಅಟ್ಯಾಕ್ ಆಗಿದೆಯಲ್ಲ, ಕಲಂದರ್ ಸಾಪಿ. ಅವನು ಹೇಳಿದಂತೆ, ಹೊಡೆಬೇಡ ಮಾರೆ, ಅದು ನೀವು ಎಂಥದ್ದು ಜೋಸ್ತಿ ಆಗಿ ಹಾಗೆ ಹೀಗೆ ಅಂತ. ಅದಕ್ಕೆ ಹೊಡೆದಲ್ಲ ಅಂದರೆ ಅವನಿಗೆ ಇಲ್ಲಿ ಹೊಡೆದರು ತಲೆಯಲ್ಲಿ. ಅವನು ಹೊಡೆದ. ಇವನು ಅಲ್ಲಿ ಇದಾಯಿತು, ತಲೆಗೆಲ್ಲ ಹಾಕಿದ್ರಂತ. ಈಗ ಈ ಥರ ಘಟನೆಗಳಾಗ್ತಾ ಇರೋಂಥದ್ದು ಒಂದು ರೀತಿ ಬೇಜಾರು. ಹಿಂದೂ ಮುಸ್ಲಿಮ್ ಅಂದರೆ ಇದು ಸೌದಗೂಡಲ್ಲಿ ಇದ್ದೇವೆ ಒಟ್ಟಿಗೆ. ಸಾರದೆಲ್ಲ ಕೊಂಡೋಗ್ತೇವಲ್ಲ, ನಾನೇ ಕೊಂಡೋಗ್ದು 22 ವರ್ಷದಲ್ಲಿ ಕೊಂಡೋಗ್ತಿದ್ದೇನೆ.